ಕರೋನಾ ಬಂದಾಗ ಮನೆಯಿಂದ ಹೊರಗೆ ಹೋಗುವಂಥ ಒಂದು ಅವಕಾಶಗಳೇ ಇರಲಿಲ್ಲ, ಭಯ ಕೂಡ. ಆ ಸಮಯದಲ್ಲಿ ಮನೆಯಲ್ಲೇ ಕುಳಿತು 10 ಕಾದಂಬರಿ ಬರೆದೆ. 10ರಲ್ಲಿ ಅವೆಲ್ಲವೂ ಪ್ರತಿಲಿಪಿಯಲ್ಲಿ ಧಾರಾವಾಹಿ ಮಾಡಿದೆ. ಈ ಪಥಗಾಮಿ ಬರೆದಾಗ ಒಂದು ವಿಶೇಷ ಏನಾಯಿತು ಅಂದರೆ, ಪ್ರತಿದಿನ ಒಂದೊಂದು ಆ, ಅಧ್ಯಾಯ ಬರಿತಾ ಇದ್ದೆ. 1000 ಪದಗಳ ಅಧ್ಯಾಯ ಬರೆಯುವಾಗ ಒಂಥರ ಕಥೆದು ಅಂತ್ಯ ಗೊತ್ತಿತ್ತು, ಯಾರಿರ್ತಾರೆ ಗೊತ್ತಿತ್ತು, ಮಧ್ಯೆ ಎಲ್ಲ ನನಗೂ ಗೊತ್ತಿರಲಿಲ್ಲ. ನಿಧಾನಕ್ಕೆ ಕಥೆನ ಬೆಳೆಸ್ಕೊಂಡು ಹೋದೆ. ಒಂದು ವನಮಾಲಿ ಅಂತ ಒಂದು ಕ್ಯಾರೆಕ್ಟರ್ ತೊಗೊಂಡಿದ್ದೆ. ಆಮೇಲೆ ಅನ್ನಿಸ್ತು ಇದ್ದಕ್ಕಿದ್ದಂಗೆ ಅವನಿಗೊಂದು ಅವಳಿ ಸೋದರನ ತಗೊಂಬಂದೆ, ಹಲಾಯುಧ ಅಂತ. ಹೀಗೆ ತುಂಬ ಅಪರೂಪದ ಹೆಸರುಗಳೆಲ್ಲ ಇಟ್ಟಿದ್ದೀನಿ ಅದರಲ್ಲಿ. ಈ ಸುಮಧುರ ಭಾಷಿಣಿ ಅಂತ ಒಬ್ಬಳು ಬರ್ತಾಳೆ. ಹೀಗೆ ಕತೆ ಬೆಳ್ಕೊಂಡು ಹೋಗುತ್ತೆ, ಅನೇಕ ಊರುಗಳಿಗೆ ಹೋಗುತ್ತೆ. ಬೆಂಗಳೂರಲ್ಲಿ ಹೊರಟು ಅದು ಉತ್ತರಕ್ಕೆ ಹೋಗ್ತಾ 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 ಹೋಗುತ್ತೆ ಕಾದಂಬರಿ. ಪಥಗಾಮಿ ಅಂತ ಹೆಸರಿಟ್ಟೆ, ಯಾಕೆಂದರೆ ಪಥಗಾಮಿ ಅಂದರೆ ಪ್ರಯಾಣಿಕ ಅಂತ ಒಂದು ಅರ್ಥ ಇದೆ. ಈ ಪಥಗಾಮಿ ಬರೆದಾಗ ನನಗೆ ಏನು ಸಂತೋಷ ಆಯಿತು ಅಂದರೆ, ಕೊನೆ ಒಂದು ಇಟ್ಕೊಂಡ್ರೆ ಕರೆಕ್ಟಾಗಿ ಬೆಳೆಸ್ತಾ ಹೋಗ್ಬೋದು ಕಾದಂಬರಿ ಅನ್ನೋ ಒಂದು ಅವಗಾಹನೆ ಬಂತು. ಯಾಕೆಂದರೆ ವಾರಕ್ಕೊಂದಲ್ಲ ಬರಿತಾ ಇದ್ದಿದ್ದು ನಾನು, ದಿನಕ್ಕೊಂದು ಅಧ್ಯಾಯ ಬರೆದಿನದು. ಇದು ಒಂಥರ ನನಗೆ ಸವಾಲು ಅನ್ಬೋದು. ಆದರೆ ಬೇರೆ ಏನೂ ಕೆಲಸ ಇರಲಿಲ್ಲ, ಮನೆಯಿಂದ ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆ ಸಮಯದಲ್ಲಿ ಒಂದೇ ಸಮನೆ ಬರಿತಾ ಹೋದೆ. ಅದರಲ್ಲಿ ಪಥಗಾಮಿ ನನಗೆ ಬಹಳನೇ ಇಷ್ಟ ಕೊಟ್ಟ ಕಾದಂಬರಿ. ಈ ವನಮಾಲಿ ಬರೆದು ಸ್ವಲ್ಪ ದೂರ ಹೋದ್ಮೇಲೆ ಹಲಾಯುಧ ಅಂತ ಯಾಕೆ ಬರೀಬಾರ್ದು ಅಂದಾಗ ನನಗೆ ಆಮೇಲೆ ಜ್ಞಾಪಕ ಬಂತು. ವನಮಾಲಿ ಹಲಾಯುಧ ಎರಡೂ ಒಂದು ಕೃಷ್ಣನ ಹೆಸರು, ಒಂದು ಬಲರಾಮನ ಹೆಸರು, ಪಕ್ಕದಲ್ಲೇ ಇದೆ ಹೆಸರುಗಳು ವಿಷ್ಣು ಸಹಸ್ರನಾಮದಲ್ಲಿ. ವಿಷ್ಣು ಸಹಸ್ರನಾಮನ ಭಾಳ ಚಿಕ್ಕ ವಯಸ್ಸಿಂದ ಸದಾ ಹೇಳ್ತಾ ಇರೋದರಿಂದ, ಹೆಚ್ಚು ಕಡಿಮೆ ಅದು ಕಂಠಸ್ಥ ಆಗಿರೋದರಿಂದ ಸುಲಭವಾಗಿ ಎಲ್ಲ ಹೆಸರುಗಳು ವಿಷ್ಣು ಸಹಸ್ರನಾಮದ ಸಿಗ್ತವೆ. ಹೀಗಾಗಿ ಪಥಗಾಮಿ ಬರೆದೆ. ಅಂತ್ಯ ಎಷ್ಟು ಚೆನ್ನಾಗಿದೆ ಅಂದರೆ, ಸುಮಾರು ಜನ ಅಂದರು, ಒಬ್ಬ ಈ ಥರ ಎಂಡಾಗುತ್ತೆ ಅಂದ್ಕೊಂಡಿರಲಿಲ್ಲ ಈ ಕಾದಂಬರಿ ಅಂತ. ಅದು ನನಗೆ ಸ್ವಲ್ಪ ಖುಷಿ ಕೊಡ್ತು, ತೃಪ್ತಿ ಕೊಡ್ತು. ನಮಸ್ಕಾರ.